ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಮೊದಲೇ ಅಧ್ಯಾಯವಾಗಿರತಕ್ಕಂತಹ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಈ ಒಂದು ಅಧ್ಯಾಯದಲ್ಲಿ ಕಳೆದ ಅವಧಿಗಳಲ್ಲಿ ನಾವು ಕ್ರೈಸ್ತ ಧರ್ಮದ ಸ್ಥಾಪಕರು, ಜೀಸಸ್ಸರ ಬಾಲ್ಯ ಜೀವನ ಮತ್ತು ಅವರ ಬೋಧನೆಗಳು, ಧರ್ಮ ಪ್ರಚಾರ ಮತ್ತು ಕ್ರೈಸ್ತ ಧರ್ಮ ನೀಡಿದಂತಹ ಕೊಡುಗೆಗಳ ಬಗ್ಗೆ ಕಳೆದ ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಅದೇ ತೆರನಾಗಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಜಗತ್ತಿನ ಒಂದು ಪ್ರಮುಖ ಧರ್ಮವಾಗಿರ್ತಕ್ಕಂತಹ ಇಸ್ಲಾಂ ಧರ್ಮದ ಕುರಿತು ಇವತ್ತಿನ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಇಸ್ಲಾಂ ಧರ್ಮ ಮಕ್ಕಳು, ನೀವೆಲ್ಲ ನಿಮ್ಮ ಊರುಗಳಲ್ಲಿ ಕ್ರೈಸ್ತ ಧರ್ಮ ಇರತಕ್ಕಂಥವ್ರನ್ನ ನಾವು ನೋಡಿದ್ದೀವಿ. ನಂತರ ಈ ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದು ಯಾವ ದೇಶದಲ್ಲಿದೆ? ಇಸ್ಲಾಂ ಧರ್ಮ ಅಂತಕ್ಕಂಥದ್ದು ಮೊದಲು ಪ್ರಾರಂಭವಾಗಿತ್ತು ಅರೇಬಿಯಾ ದೇಶ. ಇಸ್ಲಾಂ ಧರ್ಮ ಪ್ರಮುಖವಾಗಿ ಅರೇಬಿಯಾ ದೇಶದಲ್ಲಿ ಪ್ರಾರಂಭ ಆಗ್ತದೆ. ಈ ಅರೇಬಿಯಾ ದೇಶ ಪಶ್ಚಿಮ ಏಷ್ಯಾದ ಒಂದು ಪರ್ಯಾಯ ದ್ವೀಪ. ಅರೇಬಿಯಾ ದೇಶ ಎನ್ನುವುದು ಪಶ್ಚಿಮ ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪದಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಒಂದು ದ್ವೀಪ ಅಥವಾ ಅರೇಬಿಯಾ ದೇಶ ಹೆಚ್ಚು ಮರುಭೂಮಿಯಾಗಿದ್ದು, ಮರುಭೂಮಿ ಅಂದ್ರೆ ಗೊತ್ತೇ ಇರ್ತದೆ ನಿಮಗೆ, ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಇರೋದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಭೂಮಿ ಮರಳುಮಯವಾಗಿರುತ್ತದೆ. ಹಾಗಾಗಿ ಆ ಅರೇಬಿಯಾ ದೇಶದಲ್ಲಿರ್ತಕ್ಕಂತಹ ಜನರು ಹೆಚ್ಚಾಗಿ ವಲಸಿಗರಾಗಿರ್ತಾ ಇದ್ರು. ಅಂದ್ರೆ ವಲಸಿಗರಿಗೆ ಗೊತ್ತದ ಮಕ್ಕಳಿಗೆಲ್ಲ, ಒಂದು ಊರನ್ನ ಬಿಟ್ಟು ಮತ್ತೊಂದು ಊರಕ್ಕೆ ಹೋಗಿ ಅಲ್ಲಿ ವ್ಯವಸಾಯವನ್ನ ಮಾಡಿ ಮತ್ತೆ ಆ ಫಲವತ್ತತೆ ಕಡಿಮೆಯಾದ ತಕ್ಷಣ ಮತ್ತೊಂದು ಊರಿಗೆ ಪ್ಲೇಸ್ಗೆ ಅಥವಾ ಪ್ರದೇಶಕ್ಕೆ ಹೋಗತಕ್ಕಂಥದ್ದು. ಹಂಗೆ ಈ ಅರೇಬಿಯಾ ದೇಶದಲ್ಲಿರ್ತಕ್ಕಂಥ ಜನರು ಒಂದು ಕಡೆ ಬೆಲೆ ಊರದೆ ಫಲವತ್ತಾಗಿರ್ತಕ್ಕಂತಹ ಭೂಮಿಯನ್ನ ಮತ್ತು ನೀರನ್ನ ಎಲ್ಲಿ ದೊಡ್ಡ ಇತ್ತು ಅಲ್ಲಿ ಹೋಗಿ ಅವರು ನೆಲೆಸ್ತಾ ಇದ್ರು. ಈ ರೀತಿಯಾಗಿರ್ತಕ್ಕಂತಹ ನೆಲೆಸಿದಂತಹ ಪ್ರದೇಶಗಳಲ್ಲಿ ಮೆಕ್ಕಾ ಮತ್ತು ಮದೀನಾ.
ಮೆಕ್ಕಾ ಮತ್ತು ಮದೀನಾಗಳ ಸುತ್ತ ಇಲ್ಲಿ ಅರೇಬಿಯಾ ರಾಷ್ಟ್ರದ ಜನರು ಫಲವತ್ತಾದ ಭೂಮಿಯನ್ನು ಮತ್ತು ನೀರಿನ ದೊರಕುತ್ತಾಗಿ ಹೋಗಿ ನೆಲೆಸ್ತಾ ಇದ್ರು. ಅದರಲ್ಲಿ ಇರತಕ್ಕಂಥ ಪ್ರಮುಖವಾದ ಪ್ರದೇಶ ಯಾವುದಂದ್ರೆ ಮೆಕ್ಕಾ ಮತ್ತು ಮದೀನಾ ಪ್ರದೇಶಗಳು. ನಂತರ ಅರೇಬಿಯಾ ರಾಷ್ಟ್ರದ ಅಥವಾ ಅರೇಬಿಯನ್ನರು ಪ್ರಾರಂಭದಲ್ಲಿ ಇವರು ಬಹುದೇವತಾ ಆರಾಧಕರಾಗಿದ್ದರು. ಅಂದ್ರೆ ನಿರ್ದಿಷ್ಟವಾಗಿ ಒಂದು ದೇವರನ್ನ ನಂಬದನೆ ಹಲವು ದೇವತೆಗಳನ್ನ ಆರಾಧಿಸ್ತಾ ಇದ್ದರು, ಪೂಜಿಸ್ತಾ ಇದ್ದರು. ನಂತರ ಇವರು ಸಹಿತ ನಾವು ಹೇಗೆ ಈಗ ಹಿಂದೂ ಧರ್ಮದವರು ಬಹುದೇವರನ್ನ ಆರಾಧಕರಾಗಿದ್ದೀವೋ ಹಾಗೆ ಅವರು ಸಹಿತ ಕಲ್ಲು, ಮರ, ಇವುಗಳಲ್ಲಿ ನಾವು ಪೂಜೆಯನ್ನ ಮಾಡ್ತಾ ಇದ್ರು ಬಹುದೇವತಾ ಆರಾಧಕರಾಗಿ. ಇವರು ಈ ಅರಬ್ಬರ ಪ್ರಮುಖ ಕೇಂದ್ರ ಈ ಅರಬ್ಬರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೇಂದ್ರ ಯಾವುದಪ್ಪ ಅಂದ್ರೆ ಕಾಬಾ. ಇವತ್ತು ಸಹಿತ ನಾವು ಈ ಧರ್ಮದವರು ಕಾಬಾದ ಕಡೆ ಮುಖವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದನ್ನ ಈಗಲೂ ಸಹಿತ ನಾವು ನೋಡ್ತಾ ಇದ್ದೀವಿ. ಆದರೆ ಕಾಬಾ ಇರತಕ್ಕಂಥದ್ದು ಪಶ್ಚಿಮ ದಿಕ್ಕಿಗೆ. ಪಶ್ಚಿಮ ದಿಕ್ಕು. ಹಾಗಾಗಿ ಇಸ್ಲಾಂ ಧರ್ಮದವರು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಅಥವಾ ಕಾಬಾದ ಕಡೆಗೆ ಮುಖ ಮಾಡಿ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದನ್ನ ನೀವೆಲ್ಲರೂ ಸಹಿತ ನೋಡಿದಿರ. ಮತ್ತೆ ಈಗ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು, ಅವರ ಜೀವನ ಶೈಲಿ ಹೇಗಿತ್ತು ಅನ್ನುವುದನ್ನ ನೋಡೋಣ. ಇಸ್ಲಾಂ ಧರ್ಮದ ಪ್ರವಾದಿಗಳಾಗಿರತಕ್ಕಂಥ ಮೊಹಮ್ಮದ್ ಪೈಗಂಬರ್, ಇಸ್ಲಾಂ ಧರ್ಮದ ಪ್ರವಾದಿಯಾದಂತಹ ಮೊಹಮ್ಮದ್ ಪೈಗಂಬರ್ ಸಾಮಾನ್ಯ ಶಕ 570ರ ದಶಕದಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಇವರು ಸಾಮಾನ್ಯ ಶಕ 570ರಲ್ಲಿ ಎಲ್ಲಿ ಜನಿಸ್ತಾರೆ? ವೆರಿ ಗುಡ್, ಮೆಕ್ಕಾದಲ್ಲಿ. ಇಸ್ಲಾಂ ಧರ್ಮದ ಪ್ರವಾದಿಯಾದಂತಹ ಮೊಹಮ್ಮದ್ ಪೈಗಂಬರರು ಸಾಮಾನ್ಯ ಶಕ 570
ಮೀನಾ. ಇವರು ಸಿದ್ಧ ಮೊಹಮ್ಮದ್ ಪೈಗಂಬರು ಬಾಲ್ಯದಲ್ಲಿ ಇವರ ಜೀವ ಬಹಳಷ್ಟು ಕಷ್ಟಕರವಾಗಿರುತ್ತದೆ. ಯಾಕೆ ಅಂದ್ರೆ ಮೊಹಮ್ಮದ್ ಪೈಗಂಬರರು ಬಾಲ್ಯದಲ್ಲಿ ಇರುವಾಗಲೇ ತನ್ನ ತಂದೆ ತಾಯಿಗಳನ್ನ ಕಳ್ಕೊಳ್ತಾರೆ. ನಂತರ ಮೊಹಮ್ಮದ್ ಪೈಗಂಬರರು ತನ್ನ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾ ಹೋಗ್ತಾರೆ. ನಂತರ ಮೊಹಮ್ಮದ್ ಪೈಗಂಬರರು ಕುರಿಗಳನ್ನು ಕಾಯ್ತಾ ಇದ್ದಾರೆ, ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ ಚಿಕ್ಕಪ್ಪ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ವ್ಯಾಪಾರವನ್ನು ಮಾಡ್ತಾರೆ. ಮೊಹಮ್ಮದ್ ಪೈಗಂಬರು ಕುರಿಯನ್ನು ಕಾಯುವ ನಂತರ ಏನ್ ಮಾಡ್ತಿದ್ರು ಅಂದ್ರೆ ಕುರಿ ಕಾಯ್ತಾ ಇದ್ರು. ನಂತರ ಅವರ ಚಿಕ್ಕಪ್ಪನ ಜೊತೆ ಸೇರಿ ಮೊಹಮ್ಮದ್ ಪೈಗಂಬರು ಸಹಿತ ವ್ಯಾಪಾರದಲ್ಲಿ ತೊಡಗಿದರು. ನಂತರ ಈ ಮೊಹಮ್ಮದ್ ಪೈಗಂಬರು ತನ್ನ ಚಿಕ್ಕಪ್ಪನ ಜೊತೆಗೂಡಿ ವ್ಯಾಪಾರಕ್ಕೆಂದು ಮೆಕ್ಕಾ ಮತ್ತು ಮದೀನಾ ಪ್ರದೇಶಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಅಲ್ಲಿ ಆ ಮೆಕ್ಕಾದಲ್ಲಿರ್ತಕ್ಕಂಥ ಒಂದು ಹೆಣ್ಮಗಳು, ವಿಧವೆಯಾಗಿರ್ತಕ್ಕಂಥ ಹೆಣ್ಮಗಳು, ಬಹಳಷ್ಟು ಶ್ರೀಮಂತವಾಗಿರ್ತಕ್ಕಂಥ ಹೆಣ್ಮಗಳು, ಅಲ್ಲಿ ಪೈಗಂಬರರಿಗೆ ಪರಿಚಯ ಆಗ್ತದೆ. ಅವರ ಹೆಸರು ಖದೀಜಾ. ಸೊ ಅವರ ಒಂದು ಪರಿಚಯವಾಗಿ ಅವರ ಬಳಿ ಇವರು ಸೇವಾ ನೌಕರಿಯಾಗಿ ಸೇರಿಕೊಳ್ತಾರೆ. ಅವರ ಒಂದು ಸೇವೆಯನ್ನು ಮಾಡಕ್ಕೆ ಖದೀಜಾ ಅಂತಕ್ಕಂತಹ ಶ್ರೀಮಂತ ಮಹಿಳೆ ಹತ್ರ ಪೈಗಂಬರರು ಕೆಲಸಕ್ಕೆ ಸೇರಿಕೊಳ್ತಾರೆ. ಕೆಲಸಕ್ಕೆ ಸೇರಿಕೊಂಡು ನೌಕರಿಯ ಸೇವೆಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ಅವಳ ಜೊತೆಗೆ ವಿವಾಹ ಆಗ್ತಾರೆ. ಹಾಗಾದ್ರೆ ಇಲ್ಲಿ ಖದೀಜಾ ಜೊತೆ ವಿವಾಹವನ್ನು ಸಹಿತ ಆಗ್ತಾರೆ. ನಂತರ ಇವರು ಹೀಗೆ ಮತ್ತೆ ಆ ಚಿಕ್ಕಪ್ಪನ ಆಶ್ರಯದಲ್ಲಿ ಇದ್ದಂತಹ ಪೈಗಂಬರರು ಕೊನೆಗೆ ಖದೀಜಾ ಅಂತಕ್ಕಂಥ ಶ್ರೀಮಂತ ವಿಧವೆಯನ್ನ ಮದುವೆ ಆಗ್ತಾರೆ. ನಂತರ ಅವರಿಗೂ ಸಹಿತ ಇವರು ಇಬ್ಬರು ಪುತ್ರಿಯರಿರ್ತಾರೆ. 4 ಜನ ಪುತ್ರಿಯರು ಸಹಿತ ಪೈಗಂಬರರು ಜವಳಿ ವ್ಯಾಪಾರಕ್ಕಂತ ಹೇಳಿ, ಜವಳಿ ವ್ಯಾಪಾರ ಬಟ್ಟೆ ವ್ಯಾಪಾರಕ್ಕಂತ ಹೇಳಿ ಮೊಹಮ್ಮದ್ ಪೈಗಂಬರರು ಬೇರೆ ಬೇರೆ ದೇಶಗಳಿಗೆ ಇವರು ಭೇಟಿಯನ್ನು ನೀಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ, ಯಾರಿಗೆ, ಮೊಹಮ್ಮದ್ ಪೈಗಂಬರಿಗೆ ಅಲ್ಲಿರ್ತಕ್ಕಂತಹ ಕ್ರೈಸ್ತ ಮತ್ತು ಯಹೂದಿಗಳ ಧರ್ಮ ಇವರಿಗೆ ಪರಿಚಯ ಆಗಿದೆ. ಕ್ರೈಸ್ತ ಧರ್ಮ ಮತ್ತು ಯಹೂದಿ ಧರ್ಮಗಳ ಬಗ್ಗೆ ಇವರಿಗೆ ಪರಿಚಯ ಆಗ್ತದೆ. ನಂತರ ಪೈಗಂಬರರು ಮೆಕ್ಕಾ ಬಳಿ ಇರತಕ್ಕಂಥ
ಹೀರಾ ಎಂತಕ್ಕಂತಹ ಬೆಟ್ಟದ ತಪ್ಪಲಿಗೆ ಹೋಗ್ತಾರೆ. ಹೀರಾ ಎನ್ನುವ ಬೆಟ್ಟದ ತಪ್ಪಲು ಈ ಹೀರಾ ಎಂತಕ್ಕಂತಹ ಬೆಟ್ಟದ ಒಂದು ತಪ್ಪಲ ಪ್ರದೇಶಕ್ಕೆ ಹೋಗಿ ಇವರು ಧ್ಯಾನಾಸಕ್ತರಾಗ್ತಾರೆ. ಆ ಧ್ಯಾನಾಸಕ್ತರಾದಂತಹ ಸಂದರ್ಭದಲ್ಲಿ ಜ್ಞಾನೋದಯವನ್ನ ಪಡೆದಂತಹ ಪೈಗಂಬರರು ಅಲ್ಲಿರ್ತಕ್ಕಂಥ ಜನರು ಮೊಹಮ್ಮದ್ ಪೈಗಂಬರನ್ನ ಹೇಳ್ತಕ್ಕಂಥಪ್ಪ ಅಂದ್ರೆ ದೇವದೂತ ಅಂತ ಹೇಳಿದ್ರು. ದೇವದೂತರು ಅಂತೇಳಿ ಅಲ್ಲಿನ ಜನ ಮೊಹಮ್ಮದ್ ಪೈಗಂಬರ್ನ ಕರೀತಾರೆ. ಮೊಹಮ್ಮದ್ ಪೈಗಂಬರ್ನ ಯಾಕೆ ಜನ ಎಲ್ಲ ಇಷ್ಟಪಟ್ಟರು ಅಂದ್ರೆ ಮೊಹಮ್ಮದ್ ಪೈಗಂಬರ ತತ್ವಗಳು ಅಲ್ಲಿನ ಜನರಿಗೆ ಬೇಗ ಅರ್ಥ ಆಗ್ತಾ ಇತ್ತು. ಬೇಗ ಅರ್ಥ ಆಗ್ತಾ ಇತ್ತು. ಅವ್ರು ಹೇಳತಕ್ಕಂತಹ ತತ್ವಗಳು ಜನರಿಗೆ ಅತಿ ವೇಗದಲ್ಲಿ ತಲುಪ್ತಾ ಇತ್ತು, ಸರಳವಾಗಿತ್ತು. ಹಾಗಾಗಿ ಜನ ಅವರ ಒಂದು ತತ್ವಗಳನ್ನ ಬಹಳಷ್ಟು ಬೇಗ ಅದಕ್ಕೆ ಒಳಗಾಗ್ತಾ ಇತ್ತು. ಹೀಗೆ ಧ್ಯಾನಾಸಕ್ತರಾಗಿರ್ತಕ್ಕಂತಹ ಮೊಹಮ್ಮದ್ ಪೈಗಂಬರ್ನ ದೇವದೂತ ಅಂತಕ್ಕಂತಹ ಜನರು ಅವರ ಒಂದು ತತ್ವಗಳಿಗೆ ಬಹುಬೇಗನೆ ಆಕರ್ಷಣೆಗೆ ಒಳಗಾಗಿ ಅವರ ಒಂದು ಅನುಯಾಯಿಗಳಾಗ್ತಾರೆ, ಅವರ ಅವಲಂಬಿತರಾಗ್ತಾರೆ, ಅವರ ಶಿಷ್ಯರಾಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ಮೊಹಮ್ಮದ್ ಪೈಗಂಬರು ತಮ್ಮ ಶಿಷ್ಯರಿಗೆ ಹೇಳ್ತಕ್ಕಂತಹ ತತ್ವಗಳನ್ನ, ಸಂದೇಶಗಳನ್ನ ಅವರು ತಿಳಿಸ್ತಾ ಇರ್ತಾರೆ. ಆ ಸಂದೇಶ ಎಲ್ಲವನ್ನು ಸಹಿತ ಅವರ ಶಿಷ್ಯಂದರು ಇದು ದೇವರ ವಾಣಿ, ದೇವರ ಸಂದೇಶ ಅಂತೇಳಿ ಪರಿಗಣಿಸ್ತಾರೆ. ಹಾಗಾಗಿ ಆ ಒಂದು ತತ್ವಗಳನ್ನ, ಸಂದೇಶಗಳನ್ನ ಅವರ ಶಿಷ್ಯಂದಿರೋರೆಲ್ಲವನ್ನು ಸಹಿತ ಸಂಗ್ರಹವನ್ನು ಮಾಡಿ ಆ ದಿವ್ಯ ಸಂದೇಶಗಳ ಸಂಗ್ರಹವನ್ನ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾದಂತಹ ಕುರಾನ್ ಆಗಿ ಇವತ್ತು ಮಾರ್ಪಾಡಾಗಿರ್ತಕ್ಕಂಥ ನಾವಲ್ಲಿ ಕಾಣ್ತೀವಿ. ಅಂದ್ರೆ ಆ ಮೊಹಮ್ಮದ್ ಪೈಗಂಬರು ಧ್ಯಾನಾಸಕ್ತರಾದಂತಹ ಸಂದರ್ಭದಲ್ಲಿ ಅವರಿಗೆ ಒಳದಂತ, ಅವರಿಗೆ ತಿಳುವಳಿಕೆ ಬಂದಂತಹ ಸಂದೇಶಗಳು, ಆ ಸಂದೇಶವನ್ನು ಇವ್ರು ಏನ್ ಮಾಡ್ತಾ ಇದ್ರು, ಶಿಷ್ಯಂದಿರಿಗೆ ಬಂದು ಹೇಳ್ತಾ ಇದ್ರು. ಆ ಶಿಷ್ಯಂದರು ಇದು ದೇವರ ವಾಣಿ ಅಥವಾ ದೇವರ ಸಂದೇಶ ಅಂತ ಹೇಳಿ ತಿಳಿದು ಅಂತ ಮಹಾನ್ ಸಂದೇಶವನ್ನ ಇವರು ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಸಂಗ್ರಹ ಮಾಡಿ ತಂದಂತಹ ಗ್ರಂಥವೇ ಕುರಾನ್ ಗ್ರಂಥ. ಯಾವ ಗ್ರಂಥವ? ಕುರಾನ್. ಇದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾಗಿ ಮಾರ್ಪಾಡಾಗಿರತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ನಂತರ ಮೊಹಮ್ಮದ್ ಪೈಗಂಬರರು ತಮ್ಮ ಸಂದೇಶಗಳನ್ನ, ತತ್ವಗಳನ್ನ, ಆಶಯಗಳನ್ನ ಮೆಕ್ಕಾದಲ್ಲಿ ಇವರು ಪ್ರಚಾರ ಮಾಡಿ ಪ್ರಾರಂಭ ಮಾಡಿದರು. ನಂತರ ಮೊಹಮ್ಮದ್ ಪೈಗಂಬರರು ಬಹುದೇವತಾ ಆರಾಧನೆಯನ್ನ ವಿರೋಧವನ್ನು ಮಾಡಿದಂತಹ ಮೊಹಮ್ಮದ್ ಪೈಗಂಬರರು ಬಹುದೇವತೆ ಪೂಜೆ ಮಾಡತಕ್ಕಂಥ ಜನರನ್ನ, ಮೆಕ್ಕಾದಲ್ಲಿರ್ತಕ್ಕಂಥ ಜನರು
ಸಂದೇಶವನ್ನು ವಿರೋಧ ಮಾಡಲಿಕ್ಕೆ ವ್ಯಕ್ತಪಡಿಸ್ತಾರೆ. ಇವರು ನಮ್ಮ ಧರ್ಮವನ್ನ ಕೆಡಿಸ್ತಾ ಇದ್ದಾರೆ, ಧರ್ಮವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಭಾವನೆಯಿಂದ ಅಲ್ಲಿನ ಜನ ಮೊಹಮ್ಮದ್ ಪೈಗಂಬರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸ್ತಾರೆ. ಆ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿದಂತಹ ಜನರ ವಿಷಯ ಯಾರಿಗೆ ಗೊತ್ತಾಗ್ತದಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ಗೆ ಗೊತ್ತಾಗ್ತದೆ. ಅಂತಹ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಸಾಮಾನ್ಯ ಶಕ 622ರಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಮೆಕ್ಕಾವನ್ನು ಬರ್ತಾರೆ, ಮದೀನಾಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಎಲ್ಲಿಗೆ? ಮದೀನಾ. ಯಾವಾಗ? ಸಾಮಾನ್ಯ ಶಕ 622 ಮದೀನಾಕ್ಕೆ ಪ್ರಯಾಣ. ಮೆಕ್ಕಾದಿಂದ ಮದೀನಾಕ್ಕೆ ಯಾಕೆ ಪ್ರಯಾಣ ಮಾಡಿದ್ರು? ಬಹುದೇವತಾ ಆರಾಧನೆಯನ್ನ ವಿರೋಧಿಸಿದಂತ ಪೈಗಂಬರ್ನ ಮೆಕ್ಕಾ ಜನರು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸ್ತಾರೆ. ಆ ವಿಷಯವನ್ನು ತಿಳಿದಂತಹ ಪೈಗಂಬರು ಸಾಮಾನ್ಯ ಶಕ 622ರಲ್ಲಿ ಮೆಕ್ಕಾವನ್ನು ಬಿಟ್ಟು ಮದೀನಾಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಈ ಒಂದು ಘಟನೆಯನ್ನು ಹಿಜಿರಾ ಎಂದು ಕರೆದರು. ಹಿಜಿರಾ ಎಂದು ಕರೆದರು. ಹಾಗಾಗಿ ಹಿಜಿರಾ ಅಂದ್ರೆ ಪಯಾಣ ಅಂತ ಹೇಳಿದ್ರು. ಅಂದ್ರೆ ಪಲಾಯನ. ಎಲ್ಲಿಂದ? ಮೆಕ್ಕಾದಿಂದ ಇರ್ಬೋದು ಮದೀನಾಕ್ಕೆ. ಆ ಮದೀನಾಕ್ಕೆ ಹೋದಂತ ಪ್ರಯಾಣ ಪಲಾಯನ ಹಿಜರ ಎಂದು ಕರೆದರು. ಇದನ್ನ ಮುಸ್ಲಿಂ ಬಾಂಧವ್ಯ ಅಂತ ಕರೆದಂತೆ ಹಿಜರ ಸೆಕೆ ಅಂತ ಹೇಳಿ ಪರಿಗಣಿಸಿದೆ. ಅಂದ್ರೆ ಮುಸ್ಲಿಮರ ಲುನಾರ್ ಅಂತಕ್ಕಂಥ ಕ್ಯಾಲೆಂಡರ್ ಇದರ ಆಧಾರದ ಮೇಲೆ ರಚನೆ ಆಗಿರೋದು. ಮುಸ್ಲಿಂ ನಮ್ಮಲ್ಲಿ ಸಹಿತ ಹಿಂಗೆ ಕ್ಯಾಲೆಂಡರ್ ಹಂಗೆ ಮುಸ್ಲಿಂ ಧರ್ಮದಲ್ಲೂ ಸಹಿತ ಒಂದು ಕ್ಯಾಲೆಂಡರ್ ಇದೆ. ಅದು ಲೂನಾರ್ ಅಂತಕ್ಕಂಥ ಕ್ಯಾಲೆಂಡರ್. ಆ ಲೂನಾರ್ ಅನ್ನುವಂತಹ ಕ್ಯಾಲೆಂಡರ್ ಸಹಿತ ಹಿಜ್ರಾ ಶಕೆಯಲ್ಲಿ ಹಿಜ್ರಾ ಶಕೆ. ಇದನ್ನ ಮೇಲೆ ಅವಲಂಬ ಆಗಿರ್ತಕ್ಕಂಥ ಕ್ಯಾಲೆಂಡರ್ ಅಂದ್ರೆ ಲೂನಾರ್ ಅಂತಕ್ಕಂಥ ಕ್ಯಾಲೆಂಡರ್. ನಂತರ ಮದೀನಾದ ಜನ ಮೊಹಮ್ಮದ್ ಪೈಗಂಬರ್ನ ಸ್ವಾಗತವನ್ನು ಮಾಡ್ತಾರೆ. ಸ್ವಾಗತವನ್ನು ಮಾಡಿ ಆದ್ಮೇಲೆ ಅವರ ಒಂದು ಬೋಧನೆಗಳನ್ನ ಅನುಸರಿಸ್ತಾ ಹೋಗ್ತಾರೆ ಮದೀನಾದ ಜನ. ಯಾರನ್ನ? ಪೈಗಂಬರ್ನ ಬೋಧನೆಗಳನ್ನ, ತತ್ವಗಳನ್ನ ಇವರು ಅನುಸರಿಸಲಿಕ್ಕೆ ಹೋಗ್ತಾರೆ ಮದೀನಾ ಜನ. ಹೀಗೆ ಪೈಗಂಬರು ಮದೀನಾದಲ್ಲಿ ಸತತವಾಗಿ 8 ವರ್ಷಗಳ ಕಾಲ ಅವರು ಅಲ್ಲೇ ಇರುತ್ತಾರೆ. ನಂತರ ತರುವಾಯ ಮೊಹಮ್ಮದ್ ಪೈಗಂಬರು ಮೆಕ್ಕಾ ಮತ್ತು ಮದೀನಾದ ಮಧ್ಯೆ ಯುದ್ಧ ಆದಂತ ಸಂದರ್ಭದಲ್ಲಿ ಮದೀನಾದ ಜನರು ಮೆಕ್ಕಾದವರನ್ನ ಸೋಲಿಸ್ತಾರೆ. ಮದೀನಾ ಜನರು ಮೆಕ್ಕಾವನ್ನು ಸೋಲಿಸಿ ಆದ ಆ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರರು ಮೆಕ್ಕಾಗೆ ಪ್ರವೇಶವನ್ನು ಮಾಡ್ತಾರೆ. 8 ವರ್ಷ ಆದ ನಂತರ 2 ದೇಶಗಳ ಮಧ್ಯೆ ಯುದ್ಧ ನಡೆದ ಸಂದರ್ಭ, ಮೆಕ್ಕಾದವರು ಸೋತ ಸಂದರ್ಭ ಮೊಹಮ್ಮದ್ ಪೈಗಂಬರರು ಮೆಕ್ಕಾಗೆ ಮತ್ತೆ ಪ್ರವೇಶವನ್ನು ಮಾಡ್ತಾರೆ. ತದನಂತರ ಮೆಕ್ಕಾದ ಜನರು ಪೈಗಂಬರರ ಸಂದೇಶಗಳನ್ನ, ತತ್ವಗಳನ್ನ ಒಪ್ಕೊಳ್ತಾರೆ.
ಪೈಗಂಬರರ ಬೋಧಿಸಿದಂತಹ ಧರ್ಮವನ್ನು ಒಪ್ಪಿಕೊಂಡು ಕ್ರಮೇಣ ಪೈಗಂಬರ ತತ್ವಗಳು ಅರಬ್ ರಾಷ್ಟ್ರ ತುಂಬಾ ಇವರ ತತ್ವಗಳು ಸಂದೇಶಗಳು ಹೇಳಿದರು. ನಂತರ ಮಹಮ್ಮದ್ ಪೈಗಂಬರ್ ಸಾಮಾನ್ಯ ಶಕ 632ರಲ್ಲಿ 632ರಲ್ಲಿ ಮಹಮ್ಮದ್ ಪೈಗಂಬರರು ಮರಣವನ್ನು ಹೊಂದುತ್ತಾರೆ. ಹೀಗೆ ಬಂದರೆ ಇಸ್ಲಾಂ ಧರ್ಮ ಮೊದಲು ಪ್ರಾರಂಭವಾಗಿದ್ದು ಮಹಮ್ಮದ್ ಪೈಗಂಬರ್. ಇದು ಮೊದಲು ಎಲ್ಲಿತ್ತಪ್ಪ ಅಂದ್ರೆ ಅರೇಬಿಯಾ ದೇಶದಲ್ಲಿತ್ತು. ನೋಡಿ, ಈ ಇಸ್ಲಾಂ ಧರ್ಮದಲ್ಲಿರ್ತಕ್ಕಂಥ ಜನರು ಮೊದಲು ಬಹುದೇವತಾ ಆರಾಧಕರು. ನಂತರ ಈ ಧರ್ಮದಲ್ಲಿ ಹುಟ್ಟಿದಂತ ಮಹಾನ್ ವ್ಯಕ್ತಿ ಮಹಮ್ಮದ್ ಪೈಗಂಬರ್ ಮಕ್ಕಳಿಗೆಲ್ಲ ನೋಡಿದಾಗ ತಂದೆ ತಾಯಿ ಹುಟ್ಟುತ್ತದೆ. ಈ ಹುಟ್ಟಿರ್ತಕ್ಕಂತಹ ಮಕ್ಕಳು ಈ ಪೈಗಂಬರ ಚಿಕ್ಕವರಿದ್ದಾಗ ಇಬ್ಬರು ಪ್ರಾರ್ಥನೆ ಮಾಡ್ತಾರೆ. ನಂತರ ಚಿಕ್ಕಪ್ಪನ ಆಶ್ರಯ ಹೇಳ್ತಾರೆ, ಕುರಿ ಕಾಯ್ತಾ ಹೋಗ್ತಾನೆ. ನಂತರ ಅವರು ಚಿಕ್ಕಪ್ಪನ ಜೊತೆ ವ್ಯಾಪಾರವನ್ನ ಮಾಡ್ತಾ ಹೋಗ್ತಾನೆ. ನಂತರ ಅಲ್ಲಿ ಖದೀಜಾ ಅಂತಕ್ಕಂತಹ ಶ್ರೀಮಂತ ವಿಧವೆಯಾಗಿರ್ತಕ್ಕಂಥ ಹೆಣ್ಮಕ್ಳು ಪರಿಚಯ ಆಗ್ತದೆ. ಪರಿಚಯ ಆಗಿ ವಿವಾಹವನ್ನು ಆಗ್ತದೆ. ನಂತರ ಈ ಬಟ್ಟೆ ವ್ಯಾಪಾರಕ್ಕಂತೇಳಿ ದೇಶಗಳಿಗೆ ಹೋಗ್ತಿರ್ತಾರೆ ಪೈಗಂಬರರು. ನಂತರ ಅಲ್ಲಿರ್ತಕ್ಕಂತಹ ಕ್ರೈಸ್ತರು ಮತ್ತು ಯಹೂದಿ ಧರ್ಮಗಳ ಪರಿಚಯ ಆಗ್ತದೆ. ಸೊ ಇದಾದ ನಂತರ ಇವರು ಸಹಿತ ಪೈಗಂಬರು ಸಹಿತ ಈ ಬಹುದೇವತಾ ಆರಾಧಕರಾಗಿರ್ತಕ್ಕಂತಹ ಈ ಕೊನೆಗೆ ಈ ಕ್ರೈಸ್ತ ಮತ್ತು ಯಹೂದಿ ಧರ್ಮಗಳ ಪರಿಚಯ ಆದ ನಂತರ ಮಹಮ್ಮದ್ ಪೈಗಂಬರರು ಇಲ್ಲಿ ಬೆಟ್ಟ ಇದೆಯಲ್ಲ, ಹೀರಾ ಅಂತಕ್ಕಂತಹ ಬೆಟ್ಟದಲ್ಲಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಬೆಟ್ಟದಲ್ಲಿ ಇವರು ತಪ್ಪಲ ಪ್ರದೇಶದಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ಧ್ಯಾನಾಸಕ್ತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ವಾಣಿ ಕೇಳ್ತಾ ಇರ್ತದೆ, ಶಬ್ದ ಕೇಳ್ತಿರ್ತದೆ, ಆ ಸಂದೇಶ ಬರ್ತದೆ. ಆ ಸಂದೇಶ ಎಲ್ಲವನ್ನ ತಂದು ತಮ್ಮ ಶಿಷ್ಯರಿಗೆ ಹೇಳ್ತಾ ಹೋಗ್ತಾರೆ. ಆ ಶಿಷ್ಯರಿಗೆ ಇವರು ಈ ಒಂದು ಇದನ್ನ ಸಂದೇಶವನ್ನು ದೇವರ ಸಂದೇಶ ಅಂತ ಹೇಳಿ ಇವರು ಆ ಸಂದೇಶ ಎಲ್ಲವೂ ಸಹಿತ ಸಂಗ್ರಹಿಸಿಡ್ತಾ ಇರ್ತಾವೆ. ಆ ಇಟ್ಟಿರ್ತಕ್ಕಂಥ ಗ್ರಂಥನೇ ಇವತ್ತು ಏನಾಗಿರಪ್ಪ ಅಂದ್ರೆ ಪುರಾಣ ಅಂತಕ್ಕಂಥ ಗ್ರಂಥ ಆಗ್ತದೆ. ನಂತರ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ಮೆಕ್ಕಾದಲ್ಲಿ ಇವರು ಜನಿಸಿರ್ತಕ್ಕಂಥ ಕೊನೆಗೆ ಈ ಪೈಗಂಬರರು ಅವರ ಒಂದು ತತ್ವಗಳನ್ನ ಸಂದೇಶಗಳನ್ನ ಮೆಕ್ಕಾದಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಬಹುದೇವತಾ ಆರಾಧಕರಾಗಿರ್ತಕ್ಕಂಥ ಜನರು ಇವರು ಧರ್ಮವನ್ನ ಕೆಡಿಸ್ತಾ ಇದ್ದಾರೆ ಅಂತಕ್ಕಂಥ ಉದ್ದೇಶದಿಂದಾಗಿ ಅಲ್ಲಿನ ಜನ ಪೈಗಂಬರನ್ನ ಕೊಲೆ ಮಾಡಲಿಕ್ಕೆ ಸಂಚನ ರೂಪಿಸ್ತಾ ಇರ್ತಾರೆ. ಅದು ಪೈಗಂಬರಿಗೆ ಗೊತ್ತಾಗ್ತದೆ. ಪೈಗಂಬರಿಗೆ ಗೊತ್ತಾದ ತಕ್ಷಣವೇ ಅಲ್ಲಿಂದ ಮದೀನಾಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಸಾಮಾನ್ಯ ಶಕ 622ರಲ್ಲಿ ಆ ಮೆಕ್ಕಾದ ಮದೀನಾಕ್ಕೆ ಪ್ರಯಾಣ ಬೆಳೆಸಿರ್ತಕ್ಕಂಥ ಸಂದರ್ಭವನ್ನ ಏನಂತ ಕರೀತಾರಪ್ಪ ಅಂದ್ರೆ ಹಿಜ್ರಾ ಅಂತ ಕರೀತಾರೆ. ಸೊ ಈ ಒಂದು ಮುಸ್ಲಿಂ ಧರ್ಮದವರು ಏನ್ ಮಾಡ್ತಾರೆ, ಅದನ್ನ ಹಿಜ್ರಾ ಶಕೆ ಅಂತ ಹೇಳಿರ್ತಾರೆ. ನಂತರ ಇವರು ಮದೀನಾದಲ್ಲಿ ಇವ್ರನ್ನ ಬಹಳಷ್ಟು ಸ್ವಾಗತವನ್ನು ಕೋರ್ತಾರೆ. ಪೈಗಂಬರರಿಗೆ ಸ್ವಾಗತವನ್ನು ಕೋರಿ ಆದಮೇಲೆ ಅವರ ಒಂದು ತತ್ವಗಳನ್ನ ಬೋಧನೆಗಳನ್ನ ಅಲ್ಲಿರ್ತಕ್ಕಂಥ ಜನರು ಸಹಿತ ಅನುಸರಿಸುತ್ತಾರೆ. ಕೊನೆಗೆ 8 ವರ್ಷಗಳ ನಂತರ ಮೆಕ್ಕಾ ಮತ್ತು ಮದೀನಾ ಮಧ್ಯೆ ಯುದ್ಧ ನಡೀತದೆ. ಅಂತ ಸಂದರ್ಭದಲ್ಲಿ ಮದೀನಾ ಮೆಕ್ಕಾವನ್ನು ಸೋಲಿಸ್ತಾರೆ. ನಂತರ ಮಹಮ್ಮದ್ ಪೈಗಂಬರರು ಮತ್ತೆ ಪುನಃ ಮೆಕ್ಕಾಕ್ಕೆ ಬರ್ತಾರೆ. ಮೆಕ್ಕಾಗೆ ಬಂದ ನಂತರ ಮೆಕ್ಕಾದಲ್ಲಿರ್ತಕ್ಕಂಥ ಜನರು ಪೈಗಂಬರ ತತ್ವಗಳನ್ನ ಒಪ್ಪಿಕೊಳ್ತಾರೆ. ಪೈಗಂಬರ ಬೋಧಿಸಿರ್ತಕ್ಕಂಥ ಧರ್ಮವನ್ನು
1942ರಲ್ಲಿ ಇವರು ಮರಣವನ್ನ ಹೊಂದುತ್ತಾರೆ. ಇದು ಇಸ್ಲಾಂ ಧರ್ಮದ ಸ್ಥಾಪಕರು ಅವರ ಒಂದು ಜೀವನ ಕುರಿತು